ಇನ್ನು ನಟ ದರ್ಶನ್ ಅವರನ್ನು ಹೇಗಾದರೂ ಮಾಡಿ ಜೈಲಿಂದ ಹೊರತರಲು ಪತ್ನಿ ವಿಜಯಲಕ್ಷ್ಮಿ ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಅವರ ಪ್ರಯತ್ನಕ್ಕೆ ಫಲ ಸಿಗ್ತಾ ಇಲ್ಲ. ಇದರ ಮಧ್ಯೆ ವಿಜಯಲಕ್ಷ್ಮಿ ರಾಜ್ಯದ ಪ್ರಬಲ ರಾಜಕಾರಣಿಯೊಬ್ಬರನ್ನು ಭೇಟಿಯಾಗಿದ್ದಾರೆ. ಅದು ಕೂಡ ನಿನ್ನೆ ನಾನು ಭೇಟಿಯಾಗ್ತೀನಿ ಅಂತ DK ಶಿವಕುಮಾರ್ ಹೇಳಿದ ನಂತರ. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಚರ್ಚೆ ಆಗ್ತಾ ಇತ್ತು. DK ಶಿವಕುಮಾರ್ ಅವರ ಬುಡಕ್ಕೂ ಬರ್ತಾ ಇತ್ತು. ಅದಕ್ಕಿಂತ ಮೊದಲು ಅವರು ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ಅದರ ಬಗ್ಗೆ ಒಂದು ರಿಪೋರ್ಟ್. DK ಶಿವಕುಮಾರ್ ಭೇಟಿಯಾದ ವಿಜಯಲಕ್ಷ್ಮಿ ಮಗನ ಬಗ್ಗೆ ಚರ್ಚಿಸಿದ್ರ, ಪತಿ ಬಗ್ಗೆ ಚರ್ಚಿಸಿದ್ರ? ದರ್ಶನ್ ಅದ್ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಅದೆಷ್ಟೇ ತಪ್ಪು ಮಾಡಿದ್ರು, ಅದೆಷ್ಟೇ ಹೊಡೆದ್ರು ಪತ್ನಿ ವಿಜಯಲಕ್ಷ್ಮಿ ಅಚಲವಾಗಿ ಬೆನ್ನಿಗೆ ನಿಂತಿದ್ದಾರೆ. ಒಬ್ಬ ಅಭಿಮಾನಿಯನ್ನ ಕೊಂದ ಆರೋಪ ಹೊತ್ತಿದ್ರು ಲಕ್ಷ ಲಕ್ಷ ಅಭಿಮಾನಿಗಳು ಸಾಥ್ ಕೊಡ್ತಿದ್ದಾರೆ. ಎಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ DCM DK ಶಿವಕುಮಾರನ್ನ ಭೇಟಿಯಾದ್ರು. ತುಂಬಾ ಹೊತ್ತು ಚರ್ಚಿಸಿದ್ರು. ಬಳಿಕ ಮಾತನಾಡಿದ DCM DK ಶಿವಕುಮಾರ್, ದರ್ಶನ್ ಮಗ ವಿನೀಶ್ ನಮ್ಮ ಶಾಲೆಯಲ್ಲಿ ಓದುತ್ತಿದ್ದ. ಆ ನಂತರ ಬೇರೆ ಶಾಲೆಗೆ ಸೇರಿಸಿದ್ರು. ಈಗ ಮತ್ತೆ ನಮ್ಮ ಶಾಲೆಗೆ ಸೇರಿಸಿಕೊಳ್ಳಿ ಎಂದು ಮನವಿ ಮಾಡಿದ್ದಾರೆ ಎಂದರು. ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್. ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗಕ್ಕೆ ನಾನು ತಯಾರಿಲ್ಲ. ಪಾಪ ಮಗುಗೆ ಏನಾದ್ರು ನನಗೆ ಸಹಾಯ ಮಾಡೋಕ್ಕಾದ್ರೆ ನಮ್ಮ ಪ್ರಿನ್ಸಿಪಲ್ಗೆ ಹೇಳ್ತೀನಿ. ಹೋಗಿ ಅವರು ತಾಯಿ ಮಗ ಇಬ್ಬರು ಭೇಟಿ. ಸೊ ನಾನು ಹೋಮ್ ಮಿನಿಸ್ಟ್ರು ಅಲ್ಲ. ನನ್ನ ವ್ಯಾಪ್ತಿದು ಏನಾದ್ರು ಇತ್ತು ಅಂತಂದರೆ ಏನು ಅಂತ ನೋಡ್ಬೋದಾಯ್ತು. ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್ ವಿತ್ ದಟ್. ನೋಡಿ, ನಿನ್ನೆ ನಾನು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಅವ್ರು ಬಂದಿದ್ದರು. ನಾನಲ್ಲಿ ಭೇಟಿ ಮಾಡೋಕ್ಕಾಗಲ್ಲ, ಹಂಗೆಲ್ಲ ಎಲ್ಲ ಕಡೆನೂ ಭೇಟಿ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಭೇಟಿ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ನಾಳೆ ಮನೇಲಿ ಬೇಕಾದ್ರೆ ಬರ್ತೀನಮ್ಮ, ಬನ್ನಿ ಟೈಮ್ ಕೊಡ್ತೀನಿ, ಭೇಟಿ ಮಾಡಿ ಅಂತ ಹೇಳಿದೆ. ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೆ. ಅವ್ರ ಮಗುಗೆ ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು. ಈಗೇನೋ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ. ಈಗ ವಾಪಸ್ ತಿರ್ಗಾ ನಮ್ಮ ಸ್ಕೂಲೇ ಸೇರಿಸ್ಬೇಕು. ಇನ್ನು 14-15 ವರ್ಷ ಅಂತೆ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ಅಂತ. ನಮ್ಮಲ್ಲಿ ಸೀಟ್ ಏನೋ ಕೇಳಕ್ಕೆ ಹೇಳಿದ್ದಾರೆ. ನಮ್ಮ ಪ್ರಿನ್ಸಿಪಾಲ್ ಏನೋ ಒಪ್ಪಿಲ್ಲ ಅಂತ ಕಾಣ್ತದೆ. ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ರು. ವಿಜಯಲಕ್ಷ್ಮಿ ಜೊತೆ ದರ್ಶನ್ ಸಹೋದರ ದಿನಕರ್, ನಿರ್ದೇಶಕ ಪ್ರೇಮ್ ಕೂಡ DK ಜೊತೆ ಮಾತುಕತೆ ನಡೆಸಿದ್ರು. ಬಳಿಕ ಮಾತನಾಡಿದ ಪ್ರೇಮ್, ವಿನೀಶ್ ಶಾಲೆ ವಿಚಾರ ಚರ್ಚೆ ಮಾಡಿದ್ರು. ದರ್ಶನ್ ವಿಚಾರ ಮಾತನಾಡಿಲ್ಲ ಅಂತ ಹೇಳಿದ್ರು. ವಿನೀಶ್ ಒಂದು ಸ್ಕೂಲ್ದು ಅಡ್ಮಿಷನ್ ಇತ್ತು. ದರ್ಶನ್ ಅವ್ರ ಮಗನ ವಿನೀಶ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು. ಸೊ ಅದನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಇಬ್ರು ಜೊತೆಲಿ ಓದ್ತಾ ಇದ್ರು. ಸೊ 1 ವರ್ಷ ಅವನೇನೋ ಬೇರೆ ಕಡೆ ಶಿಫ್ಟ್ ಆದ. ಈಗ ಹತ್ರ ಅಲ್ಲಿ ದೂರ ಆಯಿತು, ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡ್ತೀವಿ, ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ. ಸೊ ಕಷ್ಟ ಸುಖ ಮಾತಾಡ್ತೀವಿ, ನಾಟ್ ಲೈಕ್ ಎನಿಥಿಂಗ್. ಅದಕ್ಕೆಂದ್ರೆ ಅದು ಕಾನೂನು ಇದೆ, ನ್ಯಾಯಾಂಗ ನಡೀತಾ ಇದೆ. ಅದ್ರ ಮೇಲೆ ನಾವೇನು ಮಾತಾಡೋಕ್ಕಾಗಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಲಾಕ್ ಆಗಿರುವ ಕರಿಯನನ್ನ ಕಾಪಾಡೋಕೆ ಪತ್ನಿ ವಿಜಯಲಕ್ಷ್ಮಿ ಹೋರಾಡ್ತಿದ್ದಾರೆ. ಇದೀಗ DCM ಭೇಟಿಯಾದ ವಿಜಯಲಕ್ಷ್ಮಿ ಮುಂದಿನ ನಡೆ ಏನು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಸ್ಕೂಲೆಲ್ಲ ಓಪನಿಂಗ್ ಆಗೋದು ಮೇ ಜೂನ್ ಈ ಟೈಮಲ್ಲಲ್ವಾ? ಏಪ್ರಿಲ್ ಮೇ ಇದ್ಯಾವುದು? ಕ್ವಾರ್ಟರ್ಲಿ ಎಕ್ಸಾಮ್ ಆದ ನಂತರ ಸ್ಕೂಲು ನೀವು ಹೇಳ್ತೀರಿ, ನಾವು ನಂಬಬೇಕು ಅಲ್ಲ? ಓಕೆ, ದರ್ಶನ್ ಬೆನ್ನಿಗೆ ನಿಂತರ DKC ಆಗಿದ್ರೆ ಬನ್ನಿ ಇದರ ಬಗ್ಗೆ ಪ್ರಶ್ನೆಗಳು. DKC ಜೊತೆ ಶಾಲೆ ಬಗ್ಗೆ ವಿಜಯಲಕ್ಷ್ಮಿ ಚರ್ಚೆ ಮಾಡಿದ್ರಾ? ಇದು ನಿಜಾನಾ? ಇದನ್ನು ನಾವು ನಂಬಬೇಕಾ? DCM ಜೊತೆ ಮಗನ ಶಾಲೆಯ ಬಗ್ಗೆ ಚರ್ಚೆ ಸತ್ಯನಾ? ನಿನ್ನೆ ದಿಢೀರ್ ಭೇಟಿಗೆ ಬರ್ತೀನಿ ಅಂದಿದ್ರು ವಿಜಯಲಕ್ಷ್ಮಿ. ಬೇಡ, ಇಂದು ಬನ್ನಿ ಅಂತ ಹೇಳಿದ್ರಂತೆ DK ಶಿವಕುಮಾರ್. ವಿಜಯಲಕ್ಷ್ಮಿ ಜೊತೆ ದರ್ಶನ್ ತಮ್ಮ ದಿನಕರ್ ಕೂಡ ಬಂದಿದ್ದರು. ಅತ್ತಿಗೆ ಜೊತೆ DCM ಭೇಟಿಗೆ ಬಂದಿದ್ದು ತಪ್ಪೇನಿಲ್ಲ. ಆದರೆ ದರ್ಶನ್ ಮಗನ ಬಗ್ಗೆ ಚರ್ಚಿಸೋಕ್ಕೆ ಪ್ರೇಮ್ ಯಾಕೆ ಬಂದಿದ್ದು? ನನ್ನ ಮಗ ನಿಮ್ಮ ಶಾಲೆಯಲ್ಲಿ ಓದ್ತಾರೆ ಅಂತ ಹೇಳೋಕ್ಕಾ? ಭೇಟಿ ಬಳಿಕ ಕೆಲ ವಿಷಯಗಳನ್ನು ಹೇಳಿದ DCM DK ಶಿವಕುಮಾರ್, ಕಾನೂನು ಅಡಿ ಸಹಾಯ ಮಾಡುವುದಾದರೆ ನೋಡೋಣ ಅಂತ ನಿನ್ನೆ ಹೇಳಿದರು. ನಾನು ಭರವಸೆ ಕೊಟ್ಟಿದ್ದೆ ಅಂತ ನಿನ್ನೆ ಹೇಳಿದರು DK ಶಿವಕುಮಾರ್.
ನೀವು ಕಾನೂನಿನ ಪ್ರಕಾರ ಕೊಲೆ ಆರೋಪಿಗಳಿಗೆ ಸಹಾಯ ಮಾಡೋದಿದ್ದರೆ ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿಗಳಿರುವಂಥವ್ರು ತುಂಬ ಜನ ಇದ್ದಾರೆ, ಅವರ ಫ್ಯಾಮಿಲಿಯವರು ತುಂಬ ಜನ ಇದ್ದಾರೆ. ನಿಮ್ಮ ಸದಾಶಿವನಗರ ಅಡ್ರೆಸ್ ನಮ್ಗೆ ಗೊತ್ತಿದೆ, ಪಾಪ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿ ಸರ್, ಕಾನೂನು ಹೆಲ್ಪ್ ಮಾಡಿ, ಕಳಿಸ್ತೀವಿ ನಿಮ್ಮ ಹತ್ರ ಕಳಿಸ್ತೀವಿ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಿದ್ಧವಾಗ್ತಾ ಇದೆ. ಇದೇ ಹೊತ್ತಲ್ಲಿ DCM DKC ಭೇಟಿಯಾದ ವಿಜಯಲಕ್ಷ್ಮಿ. DKC ಭೇಟಿ ಮಾಡಿದ್ದು ಕೇಸ್ ಮೇಲೆ ಪ್ರಭಾವ ಬೀರುತ್ತಾ? ಸಾಧ್ಯ ಇದೆಯಾ? ನೋಡಿ, ಇನ್ನೊಂದು ಸ್ಟೋರಿ ಹೇಳ್ತೀನಿ ನಿಮಗೆ DKC ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದು. ಈ ಮಧ್ಯೆ ದರ್ಶನ್ ಅವರನ್ನು ಜೈಲಿಗೆ ಹೊರಗೆ ಕರ್ಕೊಂಬರುವುದಕ್ಕೆ ಹಲವು ಕಡೆಯಿಂದ ಶತಪ್ರಯತ್ನ ನಡೀತಾ ಇದೆ. ಅದಕ್ಕೆ ಸರಿಯಾಗಿ ರಾಮನಗರದ ಚಾಮುಂಡಿ ಉತ್ಸವದಲ್ಲಿ DK ಶಿವಕುಮಾರ್ ಕೊಟ್ಟ ಹೇಳಿಕೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನಿನ್ನೆ ಅವರ ಜವಾಬ್ದಾರಿಯುತ ಉಪಮುಖ್ಯಮಂತ್ರಿಯಾಗಿ ನಿನ್ನೆ ಅವರು ಹೇಳಿದಂಥ ಹೇಳಿಕೆ ಇದೆಯಲ್ಲ, ಗಮನಿಸಿದನು. ಕೇಳ್ತಾ ಇದ್ದೀರಲ್ಲ ದರ್ಶನ್ ಕ್ರೇಜ್ ಹೇಗಿದೆ ಅಂತ. ಈ ರೀತಿ ಡಿ ಬಾಸ್ ಅಂತ ಘೋಷಣೆ ಕೂಗ್ತಾ ಇರೋದು ಯಾವುದೇ ಸಿನಿಮಾ ಈವೆಂಟ್ ನಲ್ಲ, ರಾಮನಗರದಲ್ಲಿ ನಡೆದ ಚಾಮುಂಡೇಶ್ವರಿ ಕರಗ ಮಹೋತ್ಸವದಲ್ಲಿ. ದರ್ಶನ್ ಬೆನ್ನಿಗೆ ನಿಲ್ತಾರ DK ಶಿವಕುಮಾರ್. ಅನ್ಯಾಯ ಆಗಿದ್ರೆ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ವೆ, ಆದ್ರೆ ನಾವು ಕಾನೂನಿಗೆ ಗೌರವ ಕೊಡಬೇಕು. ನಾವೆಲ್ಲ ದೇಶದ ಹಾಗೂ ನೆಲದ ಕಾನೂನನ್ನ ಪಾಲಿಸಬೇಕು. ಅನ್ಯಾಯ ಆದವರಿಗೆ ನಾವೆಲ್ಲ ಸೇರಿ ನ್ಯಾಯ ಒದಗಿಸುವ ಕೆಲಸ ಮಾಡೋಣ ಅನ್ನುವ ಮೂಲಕ ನಟ ದರ್ಶನ್ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವ್ರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ. ತಾಯಿ ಚಾಮುಂಡಿ ನೊಂದಂತ ಜನರಿಗೆಲ್ಲ ಕೂಡ ಅನುಗ್ರಹ ಕೊಡ್ಲಿ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನನ್ನ ಶಾಸ್ತ್ರಾಂಗ ನಮಸ್ಕಾರ. ದರ್ಶನ್ ಕ್ರೇಜ್ ಹೇಗಿದೆ ಗೊತ್ತಾ? ನಿನ್ನೆ ರಾಮನಗರದಲ್ಲಿ ನಡೆದ ಕರಗ ಮಹೋತ್ಸವದಲ್ಲಿ ಕಾಟೇರನ ಫ್ಯಾನ್ಸ್ ಹಾಗೂ ದುನಿಯಾ ವಿಜಯ್ ಸೇರಿ ಅದರ ಝಲಕ್ ತೋರಿಸಿದ್ರು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಈ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ನಾನು ಚಿರಋಣಿ ಆಗಿರ್ತೀನಿ. ದರ್ಶನ್ಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಆದ್ರೆ ಕಾಟೇರ ಕೆಲ ತಪ್ಪುಗಳನ್ನ ಮಾಡಿರದೇ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಮಹದೇವ್ ಸ್ವಾಮಿ, ರಿಪಬ್ಲಿಕ್ ಕನ್ನಡ, ರಾಮನಗರ. ಅನ್ಯಾಯವಾಗಿದ್ದರೆ ಸರಿಪಡಿಸುತ್ತೇವೆ ಅನ್ನುವಂಥ ಹೇಳಿಕೆ ಇದೆಯಲ್ಲ DK ಶಿವಕುಮಾರ್ ಅವರದು, ಇವತ್ತೇನಾದರೂ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನೇ ಅವರೇನಾದರೂ ಪುನಃ ಹೌದು ಎಚ್ಚೆತ್ಕೊಂಡ್ರೆ ಅವರು ಗೊತ್ತಾಯಿತು. ಆಮೇಲೆ 1.5 ಗಂಟೆಗಳ ಕಾಲ ಮಾತಾಡಿದ್ದಾರೆ ಸ್ಕೂಲ್ ಬಗ್ಗೆ. ಅದು ಸ್ಕೂಲ್ ಅಡ್ಮಿಷನ್ ಎಲ್ಲ ತಿಂಗಳು ಕಳೆದು ಕ್ವಾರ್ಟರ್ಲಿ ಎಕ್ಸಾಮ್ ಬಂದಿದೆ. DCM ಅಂತ ವೇದಿಕೆಯಲ್ಲಿ ಅಂಥ ಹೇಳಿಕೆಗಳು ಯಾವ ರೀತಿಯ ಸಂದೇಶವನ್ನು ಕೊಡುತ್ತೆ? ಒಂದು ವೇಳೆ ಅದೇ ಆಗಿದ್ದಿದ್ರೆ, ಅನ್ಯಾಯವಾಗಿದ್ದರೆ ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಹೇಳಿಕೆ ಇವತ್ತೇನಾದರೂ ಬಂದಿದ್ದರೆ, ಪರಪ್ಪನ ಅಗ್ರಹಾರದಲ್ಲಿ ಎಷ್ಟು ಜನ ಆರೋಪಿಗಳಿದ್ದಾರೆ, ಕೊಲೆ ಆರೋಪಿಗಳು, ಅವರ ಇಡೀ ಫ್ಯಾಮಿಲಿಗಳನ್ನು ನಾವು ಕಳಿಸ್ತಾ ಇದ್ವಿ ಸದಾಶಿವನಗರಕ್ಕೆ. ಇವ್ರಿಗೂ ಹೆಲ್ಪ್ ಮಾಡಿ, ಎಲ್ರಿಗೂ ಹೆಲ್ಪ್ ಮಾಡಿ. ಅನ್ಯಾಯವಾದವರಿಗೆ DK ಶಿವಕುಮಾರ್ ಅವರೇ ಅನ್ಯಾಯ ಆಗ್ತಾ ಇದೆ, ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ, ಹೋಗಿ ಅನ್ಯಾಯದವರಿಗೆ ಸಹಾಯ ಮಾಡಿ. ಶಿರೂರು ದುರಂತದಲ್ಲಿ ಇನ್ನೂ ಕೂಡ 3 ಹೆಣಗಳು ಸಿಕ್ಕಿಲ್ಲ, ಅದರ ಬಗ್ಗೆ ಮಾಡಿ. ಕೇರಳದವರು ಬಂದು ಆ ಅರ್ಜುನನಿಗೆ ಬೇಕಾಗಿ ಎಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಮಿಲಿಟರಿ ತರಿಸ್ತಾರೆ. ನಮ್ಮದೇ ಜನ ಅಲ್ಲಿ ಕೊಚ್ಚಿ ಹೋದಾಗ ನೀವೆಲ್ಲ ಹೋಗಿದ್ರಿ?
ಎಚ್ ಡಿ ಕುಮಾರಸ್ವಾಮಿ ಬಂದಾಗ ಮಿಲಿಟರಿ ತಗೊಂಬನ್ನಿ ಅಂತೇಳಿ ಆಮೇಲೆ ಅಲ್ಲಿ ಮೂದಲಿಸ್ತೀರಿ. ಇಲ್ಲಿ ಕೊಲೆ ಆರೋಪಿಗಳಾಗಿ ಒಳಗೆ ಹೋಗಿರೋರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀರಿ. ಏನು ಸಂದೇಶ ಕೊಡ್ತೀರಿ ಡಿ ಕೆ ಶಿವಕುಮಾರ್ ಅವರೇ? 3 ತಿಂಗಳಿಂದ ಬಂದಿಲ್ಲ ರೀ ಗೃಹಲಕ್ಷ್ಮಿ, ಯಾರು ಕೇಳೋರಿಲ್ಲ. ನೆರೆ ಬಂದಿದೆ, ಯಾರು ಕೇಳೋರಿಲ್ಲ. ಹೆಣ ಬೀಳ್ತಾ ಇದೆ, ಹೆಣ ಸಿಕ್ಕಿಲ್ಲ. ಕೇರಳದವರು ಅಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ, ಕೇರಳದವರು ಬಂದು ಅಲ್ಲಿ ಜೆಂಡಾ ಹೊಡಿದ್ದಾರೆ, ಅಲ್ಲಿ MLAಗಳು ಬರ್ತಾ ಇದ್ದಾರೆ. ನಮ್ಮವರನ್ನು ಕೇಳೋರು ಯಾರೂ ಇಲ್ಲ. ಅದೇ ಜನಗಳಿಗೆ ಹೋಗಬೇಕಾದ ದುಡ್ಡನ್ನು ಎಲೆಕ್ಷನ್ಗೆ ಖರ್ಚು ಮಾಡ್ತೀರಿ. ಇಡಿ ತನಿಖೆ ಬಂದಾಗ ಇಡಿ ಮೇಲೆ FIR ಮಾಡಿಸ್ತೀರಿ. ಮತ್ತೆ ಜನರನ್ನ ಕಾಯೋರು ಯಾರು? ಕಾನೂನು ನಂಬರ್ 1. ಕಾನೂನಿನ ಅಡಿಯಲ್ಲಿ ಪ್ರಧಾನಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಸ್ಟಾರ್ ಆಗಲಿ, ಸೂಪರ್ ಸ್ಟಾರ್ ಆಗಲಿ ತಪ್ಪು ಮಾಡಿದ್ರೆ ಕಾನೂನಿನ ಅಡಿಯಲ್ಲೇ ಶಿಕ್ಷೆಗಳಾಗಬೇಕು. ನೀವೇನು ಅನ್ಯಾಯವನ್ನು ಸರಿಪಡಿಸೋದು? ಮಣ್ಣಾಂಗಟ್ಟಿ